ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಮತ್ತು ಫೌಂಡರ್ ಆಗಿರುವಂಥ ಡಾಕ್ಟರ್ ಆಶಾ ವಿಜಯ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಳೆದ 5 ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ದೀವಿ, ಸಂತಾನಹೀನತೆ ಬಗ್ಗೆ ಮತ್ತು ಬೇರೆ ಬೇರೆ ಇಶ್ಯೂಗಳ ಬಗ್ಗೆ. ನೋಡದೇ ಇರೋರು ದಯವಿಟ್ಟು ನೋಡಿ. ಇವತ್ತು ನಾನು ಇನ್ನೂ ಒಂದು ಮಗ್ಗಲಿಗೆ ಹೊರಳಿ ಸ್ವಲ್ಪ ಮುಂಚೆ, ಈಗ ಒಂದು ತಾಯಿ ಅಥವಾ ಒಂದು ತಂದೆ ಆಗೋಕಿನ ಮುಂಚೆ ಆತ ಹದಿಹರೆಯದ ಯುವಕ ಅಥವಾ ಯುವತಿ ಆಗಿರ್ತಾನೆ ಅಲ್ವಾ. 10 ವರ್ಷ ಮುಂಚೆ, 14-15 ವರ್ಷಕ್ಕೆ ಈಗ ತಾನೇ ಬಾಲ್ಯದಿಂದ ಹದಿಹರೆಯಕ್ಕೆ ಹೋಗಿರ್ತಾನೆ. ಹದಿಹರೆಯದ ಸಮಸ್ಯೆ ಅನ್ನೋದು ಆ ಮಕ್ಕಳಿಗೆ ಎಷ್ಟು ಸಮಸ್ಯೆ ಉಂಟು ಮಾಡುತ್ತೋ ಅಷ್ಟೇ ಸಮಸ್ಯೆ ತಂದೆ ತಾಯಿಗಳಿಗೂ ಉಂಟು ಮಾಡುತ್ತೆ. ಹೆಂಗೆ ಹ್ಯಾಂಡಲ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ಮಕ್ಕಳನ್ನ. ಮಕ್ಕಳಿಗೂ ತಮ್ಮನ್ನು ತಾವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ. ಸೊ ಈ ಒಂದು ಫೇಸ್ ಬಗ್ಗೆ, ಮಕ್ಕಳ ಈ ಒಂದು ಫೇಸ್ ಬಗ್ಗೆ, ಹದಿಹರೆಯದ ಫೇಸ್ ಬಗ್ಗೆ ತಾವೇನು ಸಜೆಷನ್ ಕೊಡ್ತೀರಿ? ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ಹಿಡ್ಕೊಂಡು ಎಮೋಷ್ನಲ್ ಒಂದು ಡೆವಲಪ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಆ್ಯಕ್ಚುಲಿ ಪ್ಯೂಬರ್ಟಿ ಏಜ್ ಅಂತಿದೆಯಲ್ಲ, ಮೆನಾರ್ಕಿ ಅಂತ. ಸೊ ಅದಕ್ಕೆ ನೀವು ಏನು ವರ್ಡ್ ಯೂಸ್ ಮಾಡಿದ್ದು? ಹದಿಹರೆಯನೇ. ಓಕೆ, ಅದು ಪ್ಯೂಬರ್ಟಲ್ ಏಜ್ ಯೂಶ್ವಲಿ 12 to 15 ಆ ಥರ ಏಜಲ್ಲಿ ಬರ್ತಾ ಇತ್ತು. ಸೊ ಆವಾಗ ಹುಡುಗಿ ಅಟ್ಲೀಸ್ಟ್ ಸ್ವಲ್ಪ ನಾಲೆಜಬಲ್ ಇರ್ತಿದ್ರು, ಸ್ವಲ್ಪ ಮೆಚೂರಿಟಿ ಇರ್ತಾಯಿತ್ತು. ಬಟ್ ಇವಾಗ ತುಂಬ ಒಂದು ಲಾಸ್ಟ್ 10 yearsಯಿಂದ ನೋಡ್ತಾ ಇದ್ದೀವಿ, ತುಂಬ ಪ್ರಿಪೋನ್ ಆಗ್ತಾ ಇದೆ. 8, 9, 10 yearsಗೆ ಪ್ಯೂಬರ್ಟಲ್ ಏಜ್ ಬಂದ್ಬಿಡ್ತಾ ಇದೆ. ಸೊ ಮಗು ಅವಾಗ ಇನ್ನೂ ಆಟ ಆಡೋ ವಯಸ್ಸು, ಏನು ಮೆಚೂರಿಟಿ ಇರಲ್ಲ, ಆಲ್ರೆಡಿ ಪೀರಿಯಡ್ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೊಂಥರ ತುಂಬ ಸಂಕೋಚ, ಯಾರ ಬಗ್ಗೆ ಕೂತ್ಕೊಂಡು ಮಾತಾಡಬೇಕು ಅಂತಲೇ ಗೊತ್ತಿರಲ್ಲ. ಆಮೇಲೆ ತಾಯಿಯಂದ್ರಿಗೂ ಅಷ್ಟು ನಾಲೆಜ್ ಇರಲ್ಲ. ಆಮೇಲೆ ಒಂಥರ ಸೆಕ್ಷುವಲ್ ಟ್ಯಾಬು ಇದೆಯಲ್ಲ. ಸೊ ಅಮ್ಮ ಕೂತ್ಕೊಂಡು ಮಗಳಿಗೆ ನೀಟಾಗಿ ಒಂದು ಸೆಕ್ಷುವಲ್ ಎಜುಕೇಷನ್ ಕೊಡೋದು, ಈ ಮೆನ್ಸ್ಟ್ರುಯಲ್ ಎಜುಕೇಷನ್ ಕೊಡೋದು, ಅದೆಲ್ಲ ತುಂಬ ಅನ್ಕಾಮನ್ ಇಲ್ಲಿ. ಸೊ ಒಂದು ಪೀರಿಯಡ್ ಆಯಿತು ಅಂದ ತಕ್ಷಣ ಅವ್ರಿಗೊಂದು ಗೊತ್ತಿರೋದು ಒಂದೇ, ಪ್ಯಾಡ್ಸ್ ಕೊಡಿಸ್ಬೇಕು, ಅದು ಹಾಕ್ಕೋಬೇಕು ಅಷ್ಟೇ ಹೇಳೋದು. ಪೆಲ್ವಿಕ್ ಹೈಜೀನ್ ಬಗ್ಗೆ ಆಗಲಿ, ಆ ಪ್ಯಾಡ್ ಎಷ್ಟು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕು, ಇದ್ರದ್ದು ಅಬ್ನಾರ್ಮಲಿಟೀಸ್ ಏನಿರ್ಬೋದು. ಒಂದು ಲೇಡಿ ಅವ್ರ ಮಗುನ ಕರ್ಕೊಂಬಂದಿದ್ರು, ಅವ್ರು ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾರೆ ಆ ತಾಯಿ. ಆ ಪಾಪು 10 daysವರೆಗೂ ಬ್ಲೀಡ್ ಆಗುತ್ತಂತೆ. ಆ ತಾಯಿಗೆ ಗೊತ್ತೇ ಇಲ್ಲ, ಮಗುನೂ ಹೇಳಕ್ಕೆ ಹೋಗಿಲ್ಲ. ಸೊ ಅವ್ರನ್ನ ಕರ್ಕೊಂಬಂದಾಗ ಎಷ್ಟು ರಕ್ತಹೀನತೆ ಇತ್ತು, ಅನೀಮಿಯಾ ಅಂತಂದರೆ ಸಿವಿಯರ್ ಅನೀಮಿಯಾ ಕೊಟ್ಟೋಗಿತ್ತು. ಸೊ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೂಡ ಇರಲಿಲ್ಲ. ಸೊ ಒಂದು ತಾಯಿ ಅನ್ನೋರು ಮಗುಗೆ ಕೂಡಿಸ್ಕೊಂಡು ನಾರ್ಮಲ್ ಬ್ಲೀಡ್ ಅಂದರೆ ಏನು, ಅಬ್ನಾರ್ಮಲ್ ಅಂದರೆ ಏನು, ಕ್ಲಾಟ್ ಹೋಗ್ತಿದ್ರೆ ಏನು ಮಾಡಬೇಕು, ಪೇಯ್ನ್ ತುಂಬ ಜಾಸ್ತಿ ಆಗ್ತಿದೆ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಒಂದು ಟ್ಯಾಬ್ಲೆಟ್ ಕೊಡಿಸ್ಬಿಡೋದೇ ಮಾಡ್ತಾರೆ. ಬ್ರೂಫೆನ್ ಕೊಡಿಸ್ಬಿಡೋದು, ಪ್ಯಾರಾಸಿಟಮಾಲ್ ಕೊಡಿಸ್ಬಿಡೋದು, ಅದೆಲ್ಲ ಮಾಡಬಾರ್ದು. ಆದಷ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು ಏನಾರ ಸಮಸ್ಯೆ ಇದ್ದರೆ. ತುಂಬ ಏನಾರ ಮಗು ಬಿಳಿಚ್ಕೊಂಡಿದ್ರೆ, ರಕ್ತಹೀನತೆ ಇದ್ದರೆ ಹೋಗಿ ತೋರಿಸ್ಕೋಬೇಕು. ಯಾಕಂದರೆ ಸಿವಿಯರ್ ಅನಿಮಿಯಾ ಆಗಿದ ತಕ್ಷಣ ಬೇರೆ ಆರ್ಗನ್ಸ್ಗೆಲ್ಲ ಅಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಹಾರ್ಟ್ಗೆಲ್ಲ ಅಫೆಕ್ಟ್ ಆಗಿಬಿಡುತ್ತೆ. ಸೊ ಆದಷ್ಟು ಅವ್ರು ಎಚ್ಚರ ವಹಿಸ್ಕೋಬೇಕು. ಆಮೇಲೆ ಮಗುಗೆ ನ್ಯೂಟ್ರಿಷಿಯಸ್ ಡಯೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಏಜ್ ಗ್ರೂಪ್ ಅವ್ರಿಗೆ. ಸೊ ಕ್ಯಾಲ್ಶಿಯಂ ರಿಚ್ ಫುಡ್ ಕೊಡೋದು, ಐರನ್ ರಿಚ್ ಫುಡ್ ಕೊಡೋದು, ಸನ್ಗೆ ಎಕ್ಸ್ಪೋಸ್ ಆಗೋದು. ಈಗಿನ ಕಾಲದ ಮಕ್ಕಳು ನೋಡಿರ್ಬೋದು ನೀವು, ಸದಾ ಮನೆ ಒಳಗೆ ವಿಡಿಯೋ ಗೇಮ್ಸು, TV ಸೀರಿಯಲ್ಸು ಅಥವಾ ನೆಟ್ಫ್ಲಿಕ್ಸ್, ಅಮೆಝಾನ್ ಅದರಲ್ಲೇ ಇರ್ತಾರೆ. ಸ್ಪೋರ್ಟ್ಸ್ ಅನ್ನೋದು ಒಂದು ಯಾರು ಪರ್ಸ್ಯೂ ಮಾಡಲ್ಲ, ತುಂಬ ರೇರು. ಸೊ ಅವಾಗ ಒಬೆಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಆಚೆ ಕಡೆಯಿಂದ ಆರ್ಡ್ರ್ ಮಾಡಿ ತಿಂತಾ ಇರ್ತಾರೋ ವಿತೌಟ್ ಎನಿ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್, ಕಂಪ್ಲೀಟಾಗಿ ಒಬೆಸಿಟಿ ಜಾಸ್ತಿ ಆಗುತ್ತೆ. ಒಬೆಸಿಟಿ ಜಾಸ್ತಿ ಆಗ್ತಿದ್ದಂಗೆ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಒಂದಕ್ಕೊಂದು ತುಂಬ ಕಾಮನ್ ಲಿಂಕ್ ಇದೆ. ಸೊ ಆದಷ್ಟು ಒಂದು ಎಜುಕೇಷನ್ ಕೊಡಬೇಕು ಮಗುಗೆ. ತಾಯಿಗೆ ಗೊತ್ತಿಲ್ಲ ಅಂದರೆ ಥ್ರೂ ಟೀಚರ್ಸ್ ಅಥವಾ ಥ್ರೂ ಕೌನ್ಸಿಲರ್ಸ್, ಥ್ರೂ ಡಾಕ್ಟರ್ಸ್, ಯಾರೋ ಒಬ್ರನ್ನ ಅಪ್ರೋಚ್ ಮಾಡಿಬಿಟ್ಟು ಇದು ಅಡ್ರೆಸ್ ಮಾಡಬೇಕು. ಇದು ನೀವು ಹೆಣ್ಮಕ್ಳ ಸಮಸ್ಯೆ ಬಗ್ಗೆ ಹೇಳಿದ್ರಿ. ಹುಡುಗರ ಸಮಸ್ಯೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಆ್ಯಕ್ಚುಲಿ ದೇ ಅಂಡರ್ಗೋ ಲಾಟ್ ಆಫ್ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ಇಶ್ಯೂಸ್. ಸೊ ಅವ್ರನ್ನ ಅಡ್ರೆಸ್ ಮಾಡೋದು, ಆ್ಯಕ್ಚುಲಿ ಹುಡುಗಿರನ್ನ ತುಂಬ ಜಾಸ್ತಿನೇ ನಾವು ನೋಡ್ಕೊಳ್ತೀವಿ, ಅಡ್ರೆಸ್ ಮಾಡ್ತೀವಿ. ಬಟ್ ಹುಡುಗರನ್ನ ತುಂಬ ಕಮ್ಮಿ, ಯಾಕಂದರೆ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಇರುತ್ತೆ, ಎಂಟೈರ್ ಬಾಡಿ ಚೇಂಜ್ ಆಗ್ತಿರುತ್ತೆ, ಬಿಯರ್ಡ್, ಮುಸ್ಟಾಚ್ ಎಲ್ಲ ಬರ್ತಿರುತ್ತೆ. ತಂದೆ ಆದವ್ರು ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡಬೇಕು. ತಾಯಿಗೆ ತುಂಬ ಹಿಂಜರಿಕೆ ಇರುತ್ತೆ ಇದ್ರ ಬಗ್ಗೆ ಮಾತಾಡೋದಿರಲಿ. ಸೊ ಆದಷ್ಟು ಯಾರು ಅವ್ರಿಗೆ ಗೊತ್ತಿರೋ ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಹತ್ರನೋ ಏನು ಸಮಸ್ಯೆ ಆಗ್ತಿದೆ ಅಂತ ನೋಡಬೇಕು. ಹುಡುಗರು ತುಂಬ ಡಿಪ್ರೆಷನ್ಗೆ ಒಳಗಾಗೋದೆಲ್ಲ ಈ ಏಜ್ ಗ್ರೂಪಲ್ಲಿ ಇರುತ್ತೆ. ಯಾಕಂದರೆ ಅವರು ದೇ ಮೇ ನಾಟ್ ಡೂ ವೆರಿ ಗುಡ್ ಇನ್ ಸ್ಟಡೀಸ್. ಆ ಟೈಮಲ್ಲಿ ಸ್ಟಡೀಸಲ್ಲೂ ಹಿಂದುಳಿತಾರೆ. ಮತ್ತು ಆಪೋಸಿಟ್ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ತುಂಬ ಜಾಸ್ತಿ ಆಗ್ತಿರುತ್ತೆ, ಡಿಸ್ಟ್ರಾಕ್ಷನ್ಸ್ ತುಂಬ ಇರುತ್ತೆ, ಸೈಕಾಲಜಿಕಲ್ ಇಶ್ಯೂಸ್ ಹ್ಯೂಜ್ ಇರುತ್ತೆ. ಸೊ ಅದನ್ನು ತುಂಬ ಈಸಿಯಾಗಿ ನೀಟಾಗಿ ಮಾನಿಟ್ರ್ ಮಾಡಲಿಲ್ಲ ಅಂತಂದರೆ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗತ್ತಿದು. ಈಗ ನೀವು ಹೇಳ್ದಂಗೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದು
ಏನು ಹೇಳಿ ಒಂದು ಸ್ಕೂಲಲ್ಲಿ ಈ ರ್ಯಾಂಡಮ್ ಚೆಕ್ ಮಾಡಿ ಬ್ಯಾಗ್ ಚೆಕ್ ಮಾಡಿದಾಗ ಅಲ್ಲಿ ಏನೇನೋ ಸಿಕ್ಕು ಕಾಂಡಮ್ ಎಲ್ಲ ಸಿಕ್ಕಿದೆ ಮಕ್ಕಳಂದ್ರೆ ಹೈಸ್ಕೂಲ್ ಮಕ್ಕಳ ಬ್ಯಾಗಲ್ಲಿ. ಇದು ಅಟ್ರಾಕ್ಷನ್, ಇದು ಇಟ್ಸ್ ವೆರಿ ನ್ಯಾಚುರಲ್, ಅದರಲ್ಲೇನೋ ತಪ್ಪು ಅಥವಾ ಅದು ಮುಚ್ಚಿಟ್ಕೊಳ್ಬೇಕಾದ ಒಂದು ವಿಷಯ ಅಲ್ಲ. ಬಟ್ ಹೌ ಟು ಹ್ಯಾಂಡಲ್ ಇಟ್ ವಿತ್ ಡಿಗ್ನಿಟಿ ಅಥವಾ ಆ ಒಂದು ಹೆಲ್ದಿ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಹೆಂಗೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತು. ಎಸ್, ಕೌನ್ಸಿಲರ್ಸ್ ಪಾತ್ರ ತುಂಬ ಇರುತ್ತೆ ಸರ್. ನೀವು ಹೇಳ್ದಂಗೆ ಹುಡುಗಿರ್ ಬ್ಯಾಗಲ್ಲೂ ಓರಲ್ ಕಾಂಟ್ರಾಸೆಪ್ಟಿವ್ ಸಿಗ್ತಾ ಇತ್ತಂತೆ, ಯಾವುದೋ ಸ್ಕೂಲಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಸೊ ಡೈಲಿ ನುಂಗ್ತಾ ಇರ್ತಾರೆ. ಅದರದ್ದು ಎಷ್ಟು ಹಾರ್ಮ್ಫುಲ್ ಎಫೆಕ್ಟ್ಸ್ ಇರ್ಬೋದು ಅಷ್ಟು ಸಣ್ಣ ಏಜಲ್ಲಿ ತೊಗೊಂಡ್ರೆ. ಪ್ಲಸ್ ಹುಡುಗರಲ್ಲೂ ಅಷ್ಟೇ ಈ ಥರ ತುಂಬ ಮಲ್ಟಿಪಲ್ ಪಾರ್ಟ್ನರ್ಸ್ ಇರೋದು, ಈ ಥರ ಸೆಕ್ಷುವಲ್ ಲೈಫ್ ಅಷ್ಟು ಬೇಗ ಸ್ಟಾರ್ಟ್ ಮಾಡೋದ್ರಿಂದ ನಾವು ಲಾಸ್ಟ್ ಟೈಮ್ ಹೇಳಿದ್ವಲ್ಲ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಸೊ ಅದೆಲ್ಲ ತುಂಬ ದೊಡ್ಡ ಪರಿಣಾಮ ಆಗಿ ಮುಂದುವರಿಯುತ್ತೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಆಗೋದು ನಾನು ಅಬ್ಸರ್ವ್ ಮಾಡ್ದಂಗೆ ಅಂದರೆ ಭಾಳಷ್ಟು ಕಡೆ ನಾನು ಒಂದ್ಸಲ ಕಾಲೇಜಲ್ಲಿ ಹೋದಾಗ ಹೇಳಿದ್ದೆ, ಹುಡುಗ ಹುಡುಗಿಯರನ್ನ ಜೊತೆಲಿ ಬೆರೆಯಕ್ಕೆ ಬಿಡಿ, ಹೆಲ್ದಿಯಾಗಿ ಬೆರೆಯಕ್ಕೆ ಬಿಡಿ. ಅಂದರೆ ಈಗ ನಮ್ಮ ಬಹುಶಃ ಸಿಟಿಗಳಲ್ಲಿ ಒಂದಷ್ಟು ಇದಿಲ್ಲ, ಬಟ್ ಕೆಲವೊಂದು ತಾಲೂಕು ಪ್ಲೇಸು ಇನ್ನೂ ಕಡಿಮೆ ಹೋದರೆ ಅಷ್ಟೊಂದು ಬೆರೆಯೋದು ಇಷ್ಟಪಡಲ್ಲ, ಪೇರೆಂಟ್ಸು ಇಷ್ಟಪಡಲ್ಲ, ಟೀಚರ್ಸು ಇಷ್ಟಪಡಲ್ಲ. ಯಾಕೆ ಹುಡುಗರ ಜೊತೆ ಮಾತಾಡ್ತೀಯ ನೀನು, ನೀನೇ ಹುಡುಗಿಯಾಗಿ ನೀನು ಯಾಕೆ ಹುಡುಗ ಜೊತೆ ಇರ್ತೀಯ, ಈ ಥರದ್ದು ಒಂದಷ್ಟು ರೆಸ್ಟ್ರಿಕ್ಷನ್ ಹಾಕಕ್ಕೆ ಶುರು ಮಾಡ್ತಾರೆ. ಇದು ಎಂಥ ತಪ್ಪು ಅಂತಂದರೆ, ಹಂಗಾದಾಗ ಏನಾಗುತ್ತೆ ಅಂದರೆ ಆ ಹುಡುಗ ಅಥವಾ ಹುಡುಗಿ ಅವ್ನ ಲೈಫಲ್ಲಿ ಬರುವಂಥ ಫಸ್ಟ್ ಹುಡುಗಿ ಇರ್ತಾಳಲ್ಲ, ಹುಡುಗಿ ಅಥವಾ ಹುಡುಗ ಅವನಿಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರು ನೋಡೇ ಇಲ್ಲ ಲೈಫಲ್ಲಿ, ಹುಡುಗಿರ್ನೂ ನೋಡಿಲ್ಲ, ಹುಡುಗನ ನೋಡಿಲ್ಲ. ಸೊ ಇದು ಅನ್ವಾಂಟೆಡ್ ಕಾಂಪ್ಲಿಕೇಶನ್ಸು. ಅವ್ನು ಹುಡುಗ ಅಂದರೆ ಹುಡುಗ ಅಷ್ಟೇ, ಅವನೇ ಜಗತ್ತಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಅಂತ ಅನ್ಕೊಂಡ್ಬಿಡ್ತಾಳೆ ಹುಡುಗಿ. ಯಾಕಂದರೆ ಫಸ್ಟ್ ಹುಡುಗ ಅವ್ನ ಲೈಫಲ್ಲಿ ಬಂದಿರೋದು ಅದೇ. ಇದೇ ಥರ ಇಲ್ಲೂ ಕೂಡ. ಹೀಗಾಗಿ ಲೆಟ್ ದೆಮ್ ಬಿ ಫ್ರೆಂಡ್ಸ್ ಅನ್ನೋದು ಭಾಳ ಮುಖ್ಯ. ಆಮೇಲೆ ಒಂದಷ್ಟು ಕೌನ್ಸಲಿಂಗ್ ನೀವು ಹೇಳಿದಾಗೆ. ಆಮೇಲೆ ನೀವು ಹೇಳಿದ್ರಲ್ಲ ಸೇಫ್ ಅಂಡ್ ಅನ್ಸೇಫ್ ಟಚ್, ಅದ್ರ ಬಗ್ಗೆನೂ ಜಾಸ್ತಿ ಮಾಹಿತಿ ಕೊಟ್ಟಾಗ ಯಾರು ದೇ ಆರ್ ಕ್ರಾಸಿಂಗ್ ದ ಲೈನ್, ಅನ್ಸೇಫ್ ಟಚ್ ಕಡೆ ಹೋಗ್ತಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಅದೆಲ್ಲವೂ ಕೂಡ ನಮ್ಮ ಪೇರೆಂಟ್ಸು ಮತ್ತು ಕೌನ್ಸಿಲರ್ಸು ಮತ್ತು ನಮ್ಮ ಟೀಚರ್ಸು ಇವ್ರ ಮೇಲೆ ತುಂಬ ಒಳ್ಳೆ, ತುಂಬ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ಅರಿವಿದೆ ಅನ್ನೋದೇ ಪ್ರಶ್ನೆ ಅಲ್ವಾ? ಅದು ಇದರಲ್ಲೇ ಮಾಸ್ಟರ್ ಆಗಿರ್ತಾರೆ ಸರ್, ಸ್ಪೆಷಲೈಸ್ ಆಗಿರ್ತಾರೆ ಕೌನ್ಸಿಲರ್ಸ್. ಸ್ಕೂಲ್ಸ್ಗಳು ಆ ಥರ ಅವ್ರನ್ನ ಕರೆಸಿ ಮಾತಾಡಿಸ್ತಾರೆ ಮಕ್ಕಳನ್ನ. ಸೊ ಅದು ವೆರಿ ಇಂಪಾರ್ಟೆಂಟ್ ಅದು ಅಡ್ರೆಸ್ ಮಾಡೋದು. ಮೆನ್ಸ್ಟ್ರೇಷನ್ ಬಗ್ಗೆನೂ ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾರೆ ಇವಾಗೆಲ್ಲ. ಆಮೇಲೆ ಟಿ ವಿಲೆಲ್ಲನೂ ಇವಾಗ ತುಂಬ ಮಾಹಿತಿ ಇದೆ, ಗೂಗಲಲ್ಲಿ ತುಂಬ ಮುಂಚೆ ಎಲ್ಲ ಇರಲಿಲ್ಲ ಕ್ಲಾಸಸ್ ಮಾಡೋರು, ಬಟ್ ಇವಾಗ ಆಲ್ಮೋಸ್ಟ್ ಅಟ್ ದ ಫಿಂಗರ್ ಟಿಪ್ಸ್ ಮಾಹಿತಿಗಳಿದೆಯಲ್ವಾ? ಎಸ್. ಬಟ್ ಒಂದು ನನಗೆ ಅನ್ಸೋದು ಮೇಡಮ್ ಏನಂದರೆ, ಈ ಒಂದು ಏಜಲ್ಲಿ ಹುಡುಗಿರಿಗೂ ಇರ್ಬೋದೇನೋ ನಂಗೆ ಗೊತ್ತಿಲ್ಲ, ಸ್ಪೋರ್ಟ್ಸ್ ಬಗ್ಗೆ ಒಂದು ಪ್ಯಾಷನ್ ಬೆಳೆಸ್ಬಿಟ್ರೆ ದೇ ವಿಲ್ ಬಿ ವೆರಿ ಹೆಲ್ದಿ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಅವಾಗ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿನೂ ಆಗುತ್ತೆ, ಡಯಟ್ ಕಡೆನೂ ಗಮನ ಬರುತ್ತೆ, ಆಮೇಲೆ ಡಿಸ್ಟ್ರಾಕ್ಷನ್ ಇರಲ್ಲ, ಭಾಳ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ನಾನು ಅಂದರೆ ನೋಡಿ ಹೆಂಗೆ ಇಲ್ಲಿ ಒಂದು ಡೈಲೆಮಾ ಪೇರೆಂಟ್ಸ್ಗೆ ಅಂತಂದರೆ, ಇದೇ ಏಜಲ್ಲಿ ಅವ್ರಿಗೆ ನೀಟ್ ಬರುತ್ತೆ, ಇದೇ ಏಜಲ್ಲಿ 10th ಬರುತ್ತೆ, ಇದೇ ಏಜಲ್ಲಿ PUC ಬಂದುಬಿಡುತ್ತೆ. ಅಯ್ಯೋ ಕರಿಯರು ಅಂತ ಹೇಳಿ ಅವ್ನಿಗೆ ಓದು ಅಂತ ಅವನಿಗೆ ಅಥವಾ ಅವಳಿಗೆ ಹಂಗೆ ಮಾಡಿ ಆಟ ಆಡೋದನ್ನ ಡಿಸ್ಕರೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ, ವಿಚ್ ಇಸ್ ವೆರಿ ರಾಂಗ್ ಐ ಥಿಂಕ್. ಕರೆಕ್ಟ್. ದೇ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್. ಎಸ್. ದಿನಕ್ಕೆ 1 hour ಆಟ ಆಡಿದರೆ ಏನು ಗಂಟೆ ಹೋಗೋದಿದೆ? 1 hour 2 hours ಆಟ ಆಡಿದ್ರೆ 24 ಗಂಟೆನಲ್ಲ, ಅಥವಾ 12 ಗಂಟೆ ನೀವು ವೆಚ್ಚ ಇರೋ ಒಂದು 12 ಗಂಟೆ ಇನ್ನೂ ಆಕ್ಟಿವ್ ಆಗಿ ಓದ್ತಾರೆ. ಎಸ್. ಆಮೇಲೆ ಅದೊಂದು ರಿಫ್ರೆಶ್ ಆಗಿ ಬರ್ತಿರಲ್ಲ ನೀವು. ಸೊ ದಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನನ್ನ ಮಗ ಈಗ 15 ವರ್ಷ, ಅವ್ನಿಗೆ ಫುಟ್ಬಾಲ್ ಅಂದ್ರೆ ಪ್ರಾಣ. ಸೊ ನಾವು ಅದನ್ನು ಎನ್ಕರೇಜ್ ಮಾಡ್ತೀವಿ, ಎಕ್ಸಾಮ್ ಇದ್ರೂ ಆಟ ಆಡಲಿ, ಏನಾಗೋದಿದೆ